ಒಂದು, ಮೋಸ ಮಾಡಿ ನಿನ್ನ ಮಗಳು ಮದುವೆ ಮಾಡಿಕೊಂಡು. ಎರಡು, ಆದ್ಯ ಅನ್ನೋ ಹುಡುಗಿನ ಸಾಯಿಸ್ಬೇಕು ಅಂತ ನೋಡಿದ್ಲು. ಮೂರು, ಆನಂತರ ಅವರ ಅಪ್ಪನಿಗೆ ಆಕ್ಸಿಡೆಂಟ್ ಮಾಡಿಸಿ ನಿಜ ಹೊರಗಡೆ ಬರ್ದ ಹಾಗೆ ಅವರನ್ನ ಬಂಧಿಸಿದ್ರಿ. ಅವರ ಮಗಳಿಗೆ ಬ್ಲ್ಯಾಕ್ ಮೇಲ್ ಮಾಡಿದ್ರಿ. 4, ಈ ನಿಜ ಬಯಲಾಗತ್ತೆ ಅಂತ ತಪ್ಪು ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ರಿ. ಎಲ್ಲ ಹೇಳಾಯ್ತಾ? ಹೌದಯ್ಯ, ಮಾಡಿದೀವಿ. ಆದ್ರೆ ನೀನೇನ್ ಮಾಡ್ದೆ? ನೋಡಯ್ಯ, ನನಗೆ ಈಗ್ಲೂ ನಿನ್ ಮೇಲೆ ಕೋಪ ಇದೆ. ನೀನು ಕಾನೂನ್ಗೆ ಮೋಸ ಮಾಡ್ತಾ ಇದೀಯಾ. ನಾನು ಬರೀ ಇಲ್ಲಿ ನೋಡು, ಈ ಕುಟುಂಬಕ್ಕೆ ಮಾತ್ರ ಮೋಸ ಮಾಡಿದ್ದೀನಿ. ಇಲ್ಲಿ ನೋಡು, ನಿನಗಿಂತ ನಾನೇ ಬೆಟ್ರು ಕಣಯ್ಯ. 5, ನಿನ್ನ ಮಗಳೇ ಪ್ಲಾನ್ ಮಾಡಿ ಮೈಗೆ ಬೆಂಕಿ ಹಚ್ಕೊಂಡು ಆ ಆರೋಪನ ಆ ಅಣ್ಣ ತಂಗಿ ಮೇಲೆ ಅಕ್ರಮವಾಗಿ ಕೇಸ್ ಹಾಕಿ ಅರೆಸ್ಟ್ ಮಾಡಿಸಿ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೀರಾ. 6, ಈಗಷ್ಟೇ ನೀನು ನನ್ನ ಮೇಲೆ ಆರೋಪ ಮಾಡಿದೆ, ಹತ್ಯೆ ಮಾಡೋ ಪ್ರಯತ್ನ ಮಾಡಿದೆ. ಈ ಎಲ್ಲ ಕೇಸ್ಗಳನ್ನ ಸೇರಿಸಿ ನಿನಗೂ ನಿನ್ನ ಮಗಳಿಗೂ ಜೀವಾವಧಿ ಶಿಕ್ಷೆಯನ್ನ ಕೊಡಬೇಕು. ಆದ್ರೆ ಕೊಟ್ಕೊಳಯ್ಯ. ನಮಗೆ ಕೆಲವೊಂದು ಮಿತಿಗಳಿದೆ. ಹಾಗೇನೆ ನೀನು ಎಂಥ ಮೋಸಗಾರ ಆಗಿದ್ರು ನನ್ನ ಕೊನೆ ಕೇಸನ್ನ ತಪ್ಪು ತೀರ್ಪು ಕೊಡ್ದ ಹಾಗೆ ಮಾಡಿದೆ. ಒಂದು ಒಳ್ಳೆ ಕುಟುಂಬನ ನನ್ನ ತೀರ್ಪಿನಿಂದ ಕಾಪಾಡಿರೋದಕ್ಕೆ ನಿನಗೆ 15 ವರ್ಷ, ನಿನ್ನ ಮಗಳಿಗೆ 7 ವರ್ಷ ಜೈಲು ಶಿಕ್ಷೆ. 2 ಲಕ್ಷ ದಂಡವನ್ನು ವಿಧಿಸ್ತಾ ಇದ್ದೇನೆ. ಕೊಟ್ಕ. ಇಲ್ಲಿ ನೋಡು, ನಾನು ನ್ಯಾಯವಾಗಿ ಬದುಕ್ತಾ ಇದ್ದೀನಿ. ನಿರಪರಾಧಿಗಳಾಗಿರೋ ರಾಜಾರಾಮ್ ಮತ್ತೆ ಪದ್ಮಾ ಅವರಿಗೆ ಈ ಕೋರ್ಟ್ ಕ್ಷಮೆಯನ್ನು ಕೇಳ್ತಾ ಇದು ಜಿಲ್ಲೆ ಕೋರ್ಟ್ ಮಾತ್ರ. ನೋಡು, ಇಲ್ಲಿ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಹೈಕೋರ್ಟ್ಗೆ ಹೋಗ್ತೀನಿ. ಅಲ್ಲೂ ಕೂಡ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ. ನೋಡಯ್ಯ, ನಿನ್ನಂತವ್ರನ್ನೆಲ್ಲ ಒಳಗಡೆ ಹಾಕ್ಸ್ತೀನಿ. ನ್ಯಾಯಕ್ಕೆ ಜಯವಾಗ್ಲಿ, ನ್ಯಾಯಕ್ಕೆ ಜಯವಾಗ್ಲಿ. ಸಿಐ ಅವರೇ, ನ್ಯಾಯಕ್ಕೆ ಜಯವಾಗ್ಬೇಕು, ನ್ಯಾಯ ಬದುಕಬೇಕು, ನ್ಯಾಯ ಗೆಲ್ಬೇಕು. ಹಾಳಾಗೋಗ್ರಿ. ಅಮ್ಮ ಚಾರು, ಚಾರು, ಚಾರು. ದೊಡ್ಡ ಕೆಲಸ ಮಾಡಿದ್ದೀರಮ್ಮ ನೀವು. ನಾನ್ ನಿನ್ನ ಹತ್ರ ಕ್ಷಮೆ ಕೇಳಲೇಬೇಕಮ್ಮ. ಅಯ್ಯೋ, ಯಾಕತ್ತೆ? ಯಾಕೆ ಅಂತಿದ್ಯಲ್ಲಮ್ಮ, ಆ ಚಾರು ಇಂದಾಗಿ ಎಷ್ಟೆಲ್ಲ ಅವಮಾನ ಮಾಡ್ಬಿಟ್ಟೆ ನಾನ್ ನಿನ್ಗೆ. ಅದು ಮುಳ್ಳು ಅಂತ ಗೊತ್ತಿಲ್ಲದೆ ಸೊಸೆ ಮಾಡ್ಕೊಂಡಿದ್ದಕ್ಕೆ ಕೊನೆಗವಳು ನನ್ ಜೊತೆಗೆ ಅಣ್ಣನೂ ಕೂಡ ಕಟ್ಕಟ್ಟನಲ್ಲಿ ನಿಲ್ಲಿಸ್ಬಿಟ್ಲು.
ಯಾರನ್ನ ದೂರ ಇಡ್ಬೇಕು ಅನ್ಕೊಂಡು ಅವಳೆ ದೇವತೆಯಾಗಿ ಈ ಗಂಡಾಂತರದಿಂದ ಹೊರಗೆ ಕರ್ಕೊಂಡು ಬಂದ್ಲು. ಇಲ್ಲ ಅಂದಿದ್ರೆ ಇವತ್ತೇನಾಗ್ತಿತ್ತು ಏನ್ ಕತೆನೋ. ಅಪ್ಪ ನಾನು ಒಂದು ನಿಮಿಷ ಬರ್ತೀನಿ. ಸರಿನಮ್ಮ. ಹಲೋ ಛಾಯಾ. ಹಲೋ, ನೀನು ಕರೆಕ್ಟ್ ಟೈಮ್ಗೆ ಫೋನ್ ಮಾಡಿದ್ಯಾ ಗೊತ್ತಾ? ನಮ್ಮಪ್ಪ ಮತ್ತೆ ಅತ್ತೆದು ಯಾವ ತಪ್ಪು ಇಲ್ಲ ಅಂತ ಕೋರ್ಟಲ್ಲೇ ಡಿಸೈಡ್ ಮಾಡಿದ್ರು. ಆ ಚಾರು ಅವ್ರ ಅಪ್ಪನ ಪೊಲೀಸ್ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು ಕಣೆ. ಇವಾಗ ನಮಗೆ ಯಾವ ಸಮಸ್ಯೆನೂ ಇಲ್ಲ. ಸರಿ ಸರಿ, ನೀನ್ ತಕ್ಷಣ ಕಾಲೇಜಿಗೆ ಬಾ. ಏನು ಕಾಲೇಜ್ಗಾ? ಇವಾಗ್ಲಾ? ಇವಾಗ್ಲೇ ಹೊರಟ್ ಬಾ. ಅಪ್ಪ ಹೊರಗೆ ಬಂದಿದಾರಲ್ಲ ಅಂತ ಖುಷಿಯಾಗಿದ್ರೆ ನೀನ್ ಈಗ್ಲೇ ಬಾ ಅಂತಿದ್ಯಲ್ಲ. ಯಾಕೆ ಹೇಳ್ತಿದ್ದೀನಿ ಅರ್ಥ ಮಾಡ್ಕೋ. ಕಾಲೇಜಿಗೆ ಬಂದ್ ನೋಡು, ನಿನಗೆ ಗೊತ್ತಾಗುತ್ತೆ. ಸರಿ ಬರ್ತೀನಿ. ಸರಿ. ಏನಾಗಿರ್ಬೋದು? ಅಪ್ಪ. ಅಮ್ಮ, ಏನಮ್ಮ ರಾಜಿ? ನಾನು ಕಾಲೇಜ್ ಹತ್ರ ಹೋಗಿ ಬರ್ತೀನಿ. ಇವಾಗ ಯಾಕಮ್ಮ ಕಾಲೇಜ್ಗೆ? ಸ್ಟಡಿ ಮೆಟೀರಿಯಲ್ ಬಂದಿದೆ ಅಂತ ಛಾಯಾ ಕಾಲ್ ಮಾಡಿದ್ಲು. ಆಹಾ. ಅವಳು ನನಗೋಸ್ಕರ ಅಲ್ಲೇ ಕಾಯ್ತಾ ಇರ್ತಾಳೆ ಅಪ್ಪ.